ದೇವಿ ಎಲ್ಲಿ ಹಾಳಾಗೋದ್ಲು ಅಂತ ಗೊತ್ತಿಲ್ಲ. ಯಾರಾದ್ರೂ ಬಾಯ್ಬಿಟ್ಟು ಮಾತಾಡಿ. ಮದುವೆ ಮಂಟಪದಲ್ಲಿ ಹುಡುಕಿದ್ದಾಯ್ತು, ದೇವಿ ಇಲ್ಲ. ಸರಿ, ಮನೇಲಿ ಇರ್ಬೋದು ಅಂತ ಇಲ್ಲಿ ಬಂದು ನೋಡಿದ್ರು ಇಲ್ಲೂ ಇಲ್ಲ. ಯಾಕಿಬ್ರು ಸುಮ್ಮನೆ ನಿಂತಿದ್ದೀರಾ? ಬಾಯ್ಬಿಟ್ಟು ಮಾತಾಡಿ. ದೇವಿ ಎಲ್ಲಿ ಹೋದ್ಲು? ನಿನಗೆ ಆಪರೇಷನ್ ಆಗಿದೆ, ನನಗೆ ವಯಸ್ಸಾಗಿದೆ. ಯಾಕೋ ಈ ತರ ಕೂಗಿ ಕೂಗಿ ನೀನು ಟೆನ್ಷನ್ ಆಗಿ ನನಗೂ ಟೆನ್ಷನ್ ಮಾಡ್ತಾ ಇದ್ಯಾ? ಅಮ್ಮ ಸ್ವಲ್ಪ ಸುಮ್ಮನೆ ರಮ್ಮ. ಏಯ್, ನೀನು ಅವಳು ಹೆತ್ತು ತಾಯಿ ತಾನೆ? ಅವಳು ಎಲ್ಲಿ ಹೋದ್ಲು ಅಂತ ಗೊತ್ತಿಲ್ವಾ? ಬಾಯ್ಬಿಟ್ಟು ಮಾತಾಡೇ, ಇಲ್ಲಾಂದ್ರೆ ಹೊಡೆದು ಸಾಯಿಸ್ಬಿಡ್ತೀನಿ. ಇದನ್ನೇ ಹೇಳಿ ಹೇಳಿ ಯಾಕೆ ನನ್ನ ಕೊಲ್ತಿದ್ದೀರಾ? ನಾನೇ ಹೆದರ್ಕೊಂಡಿದ್ದೀನಿ. ಅಯ್ಯೋ, ಅವಳಿಗ ಎಲ್ಲಮ್ಮ ಹಾಳಾಗೋದ್ಲು. ಅವಳಿಗೆ ಊರಲ್ಲಿ ಯಾರು ಗೊತ್ತಿಲ್ಲ. ಫೋನ್ ಮಾಡಿದ್ರು ಸ್ವಿಚ್ ಆಫ್ ಅಂತ ಬರ್ತಿದ್ದೀರಿ ಅಲ್ವೋ? ಅವಳು ಇಲ್ಲಿರೋದೇ ಬೇಡ ಅಂತ ಮದ್ವೆ ಮನೆಯಿಂದನೇ ಹೊರಟೋದ್ಲು ಅನ್ಸುತ್ತೆ. ಅದಕ್ಕೆ ಮದ್ವೆ ಚಿತ್ರದಿಂದನೇ ಮಲ್ಲಿನ ಊರಿಗೆ ಕಳಿಸ್ಬಿಟ್ಟೆ. ಇಷ್ಟೊತ್ತಿಗೆ ಅರ್ಧ ದೂರ ಹೋಗಿರ್ತಾರೆ. ಒಳ್ಳೆ ಕೆಲಸ ಮಾಡಿದ್ರಿ ಅತ್ತೆ. ನೀವಿಬ್ರು ತಲೆ ಕೆಡ್ಸ್ಕೋಬೇಡಿ. ಮಲ್ಲಿಕಾರ್ಜುನ ದೇವಿ ಅಲ್ಲಿದ್ದಾಳೆ ಇಲ್ಲ ಅಂತ ನಮಗೆ ಸುದ್ದಿ ಕೊಡ್ತಾರೆ. ಅದುವರೆಗೂ ನೀವಿಬ್ರು ಸ್ವಲ್ಪ ನೆಮ್ಮದಿಯಾಗಿರಿ. ಬನ್ನಿ ಸರ್. ಏನ್ ವರದಾ ಸರ್, ದೇವಿ ಮನೆಗೆ ಬಂದಿದ್ದಾಳ? ಸರ್, ಇಡೀ ಮನೆ ಹುಡುಕದೆ ಸರ್, ಅವಳು ಕಾಣಿಸ್ತಾ ಇಲ್ಲ. ಅವಳು ಎಲ್ಲಿ ಹೋದ್ಲು ಅಂತಾನೂ ಗೊತ್ತಿಲ್ಲ. ನನಗೆ ಎದೆ ಹೊಡೆದಂಗಾಗ್ತದೆ ಸರ್. ವರದಾ ಸರ್, ಪ್ಲೀಸ್ ನೀವು ತುಂಬಾ ಟೆನ್ಷನ್ ಆಗ್ಬೇಡಿ. ನಾವು ನಮ್ಮ ಕಡೆಯವ್ರನ್ನ ಕಳಿಸಿ ದೇವಿನ ಹುಡುಕಿಸ್ತಿದ್ದೀನಿ. ಸರ್, ಅವಳಿಗೇನಾದ್ರೂ ತಲೆ ಕೆಟ್ಟಿದ್ಯಾ ಏನ್ ಸರ್? ಕಡೆಗಳಿಗೆ ಈ ತರ ಕಾಣೆ ಆಗಿದ್ದಾಳೆ. ನಮ್ಗೆಲ್ಲ ಟೆನ್ಷನ್ ಕೊಡೋದು, ಅವಮಾನ ಮಾಡೋದು, ಇದನ್ನ ಮಾಡೋದೇ ಅವಳ ಕೆಲ್ಸ ಆಗೋಗಿದೆ. ಹಾಗೆಲ್ಲ ಇಲ್ಲಪ್ಪ ವರದಾ. ಏನಿಲ್ಲಪ್ಪ? ಇಲ್ಲಪ್ಪ, ನಾನು ಹೆತ್ತಿರೋ 2 ಹೆಣ್ಮಕ್ಳು ನನ್ನ ಜೀವ ಹಿಂಡಕ್ಕೆ ಹುಟ್ಟಿದವೆ. ಒಬ್ಳು ನೋಡಿದ್ರೆ ಕಡೆಗಳಿಗೆ ಓಡ್ ಹೋದ್ಲು, ಇನ್ನೊಬ್ಳು ನೋಡಿದ್ರೆ ಅವಳಿಗೆಲ್ಲ ಒಳ್ಳೇದ್ ಮಾಡ್ತೀನಿ ಅಂದ್ಬಿಟ್ಟು ಇವಳು ತಾಳಿ ಕಟ್ಟಿಸ್ಕೊಂಡು ಇಲ್ಲಿ ಬಂದು ಕೂತಿದ್ದಾಳೆ. ದೇವಿ ನೋಡಿದ್ರೆ ಹೊಟ್ಟೆಲ್ ಮಗು ಬೆಳೆಸ್ಕೊಂಡು ಕೂತಿದ್ದಾಳೆ. ನಾನು ಹೆತ್ತಿರೋ ಇಬ್ರು ನನ್ನ ನೆಮ್ಮದಿಗೆ ಕುಳ್ಳಿ ಇಡ್ತಾ ಇದ್ದಾರೆ. ಒಬ್ಳು ಎದೆಗೆ ಚುಚ್ಚಿದ್ರೆ ಇನ್ನೊಬ್ಳು ಬೆನ್ನಿಗೆ ಚುಚ್ಚುತ್ತಾಳೆ. ಎಂತ ಬಾಳ್ ನಂದು. ಎಲ್ಲ ನನ್ನ ಹಣೆಪರ. ನನ್ನ ನಂಬಿಸಿ ಕುತ್ತಿಗೆ ಕೊಯ್ದ್ರಲ್ಲ ಸರ್. ಹಾಗೆಲ್ಲ ಮಾತಾಡ್ಬೇಡಿ ಅಣ್ಣ. ಆ ಇಬ್ರು ಹೆಣ್ಮಕ್ಳ ನೋವು ಹೆಂಗಸರಾದ ನಮ್ಗೆ ಗೊತ್ತಾಗೋದು. ನೀವ್ ಹೇಳ್ಬಿಟ್ರಿ, ನನಗೆ ಹೇಳೋಕ್ ಆಗ್ತಿಲ್ಲ. ಏಯ್, ಮೊದ್ಲು ಅಳೋದ್ ನಿಲ್ಸೆ. ಏನ್ ಕೇಳಿದ್ರು ಅಳ್ತಾಳೆ. ಏನ್ ನಮ್ಗೆ ಅಷ್ಟೇ ಅವಮಾನನಾ? ಈಗ ಇವ್ರಿಗೆ ಅವಮಾನ ಆಗ್ಲಿಲ್ವಾ? ವರದಾ ಸರ್, ರಿಲ್ಯಾಕ್ಸ್. ನಾವು ಅಂದ್ಕೊಂಡಿದ್ ನಡೀದೇ ಇದ್ರು ನಡಿಯಲ್ಲ ಅಂದ್ಕೊಂಡಿದ್ದ ಪರಿ ಮದುವೆ ನಡೀತಲ್ಲ. ಗೆದ್ದಿದ್ದು ಸೋತಿದ್ದು 50-50 ಆಗಿದೆ. ಒಟ್ನಲ್ಲಿ ನಷ್ಟ ಅಂತೂ ಆಗಿಲ್ಲ. ಒಬ್ಬ ಬಿಸ್ನೆಸ್ ಮನ್ ಆಗಿ ನಾನು ಇದನ್ನ ಹಾಗೆ ನೋಡೋದು. ನಾವಿದನ್ನ ಅವಮಾನ ಅಂದ್ಕೊಂಡಿಲ್ಲ. ದೇವಿ ನಮ್ಮ ಮುಖಕ್ಕೆ ಮಸಿ ಬಳ್ದೋಡೋಗಿದ್ದಾಳೆ ಅಂತಾನು ನಾವು ಅನ್ಕೊಂಡಿಲ್ಲ. ಹೌದಣ್ಣ, ಪಾಪ ದೇವಿ. ಅವಳದೆಷ್ಟು ನೋವು ಇಂಥ ಒಂದು ತೀರ್ಮಾನ ತಗೊಂಡು ಹೋದ್ಲು. ಹೊಟ್ಟೆಲಿ ಮಗುನ ಬೇರೆ ಹೊತ್ಕೊಂಡು ಇಂಥ ಒಂದು ತೀರ್ಮಾನ ಮಾಡೋಕೆ ಅದೆಷ್ಟು ಗಟ್ಟಿ ಮನಸ್ಸು ಮಾಡಿದಾಳೋ ಅದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾಣ. ಇಲ್ಲಿ ನೋಡಿ ಸರ್, ನೀವು ದೊಡ್ಡ ಮನುಷ್ಯರು, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ. ಆದ್ರೆ ನಡೆದಿದ್ದಕ್ಕೆಲ್ಲ ನಮ್ಗೆ ಸಂಬಂಧ ಇಲ್ದಿದ್ರು ಅವಳಿಂದ ನಾವು ತಲೆ ತಗ್ಸಿ ನಿಂತಿರೋ ಹಾಗಾಗಿದೆಯಲ್ಲ ಸರ್. ನನ್ನ ಕ್ಷಮಿಸ್ಬಿಡಿ ಸರ್. ಸರ್ ಏನ್ ಸರ್, ಬಿಡಿ ಸರ್, ಹಾಗೆಲ್ಲ ಮಾತಾಡ್ಬೇಡಿ. ಒಬ್ಬ ಅಪ್ಪನಾಗಿ ನಿಮ್ ಮನಸ್ಸು ನಮಗೆ ಅರ್ಥ ಆಗುತ್ತೆ. ಸ್ವಲ್ಪ ತಾಳ್ಮೆ ತಗೊಳ್ಳಿ. ಸರಿ, ದೇವಿ ಕಾಣ್ತಿಲ್ಲ ಅಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲಲ್ವಾ? ಮಾಡ್ಬೇಕಾಗಿರೋ ಕಾರ್ಯ ತುಂಬಾ ಇದೆ. ನಾನು ಹೋಗಿ ಆರತಿ ತಗೊಂಡ್ ಬರ್ತೀನಿ. ಮದುಮಕ್ಕಳನ್ನ ಇಲ್ಲಿಗೆ ಬನ್ನಿ ಅಂತ ಕರೆದು ಬಂದಿದ್ದೀವಿ. ಅವ್ರು ಬರೋ ಹೊತ್ತಾಯ್ತು. ಹೌದು, ಪ್ಲೀಸ್ ಎಲ್ಲರೂ ಸ್ವಲ್ಪ ಕೋಆಪರೇಟ್ ಮಾಡಿ. ಕಾಮಾಕ್ಷಿ, ನೀನು ಹೋಗಿ ಆರತಿಗೆ ರೆಡಿ ಮಾಡು, ಮತ್ತೆ ಊಟಕ್ಕೂ ರೆಡಿ ಮಾಡು. ಹೆಣ್ಣು ಗಂಡು ಇಬ್ರು ಬರ್ತಾರೆ. ಸರೋಜಾದೇವಿ ಮನೆಯವರು ಬರ್ತಾರೆ. ನಾವೆಲ್ಲರೂ ಸ್ವಲ್ಪ ಜೋಪಾನವಾಗಿರ್ಬೇಕು. ಏನೇ ಇದ್ರೂ ಅವ್ರು ಬಂದು ಹೋದ್ಮೇಲೆ ನಾವು ಮಾತಾಡ್ಕೊಳ್ಳೋಣ. ಅಪ್ಪ, ಗಂಡು ಹೆಣ್ಣು ಬಂದ್ರು. ಕಾಮಾಕ್ಷಿ, ಎಲ್ಲ ರೆಡಿ ಮಾಡಿ ತಗೊಂಡ್ ಬಾ. ಸರಿ, ಈಗಲೇ ತಂದೆ. ಹಾ.
ಬನ್ನಿ 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 ಬೀಗ್ರೆ. ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ, ಅದರಲ್ಲೇನಿದೆ. ಬನ್ನಿ ಎಲ್ಲರೂ ಒಳಗೆ ಹೋಗೋಣ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪರಿ, ನೀನೆಲ್ಲಿಗೆ ಹೋಗ್ತಿದ್ಯಾ? ಕುತ್ಕೊಮ್ಮ. ಇಲ್ಲ ಇಲ್ಲ ಆಂಟಿ. ಪರಿ, ನೀನು ಮದ್ವೆ ಆಗಿರೋ ಹೆಣ್ಣಮ್ಮ, ಇಲ್ಲಿ ಕೂತ್ಕೋ, ಎಲ್ಲೂ ಹೋಗ್ಬಾರ್ದು. ಹೌದೌದು, ಕೂತ್ಕೋ. ಮೊದಲು ಗಂಡು ಹೆಣ್ಣು ಹಾಲು ಹಣ್ಣು ತಿನ್ಬೇಕು. ನಾ ತಗೊಂಡ್ ಬರ್ತೀನಿ, ಕೂತ್ಕೋ. ಆ, ಕಾಮಾಕ್ಷಿ, ಯಾರು ಅಂತ ನಾನು ನೋಡ್ತೀನಿ. ಅಜ್ಜಿ, ಅಜ್ಜಿ,